ಹಲೋ ನಮಸ್ತೆ ಗೆಳೆಯರೆ. ಇವತ್ತಿನ ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯೂಟ್ಯೂಬಿಂದ ನಿಜವಾಗಿ ದುಡ್ಡು ಬರುತ್ತಾ ಇಲ್ವಾ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನೀವು ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಲೈಕ್ ಮಾಡಿ. ನಮಸ್ತೆ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅಂತ ಹೇಳ್ಕೊಡ್ತೀನಿ. ಯೂಟ್ಯೂಬ್ನಿಂದ ನಿಜವಾಗಿ ದುಡ್ಡು ಬರುತ್ತಾ ಇಲ್ವಾ, ಎಷ್ಟು ಬರುತ್ತೆ, ಹೇಗೆ ಬರುತ್ತೆ ಎಲ್ಲ ಕ್ಲಿಯರ್ ಮಾಡ್ತೀನಿ. ನೀವು ನಮ್ಮ ಚಾನಲ್ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಕೆಲವರು ನಿಜವಾಗಿ ಯೂಟ್ಯೂಬ್ನಿಂದ 50,000 ಲಕ್ಷ ಕೋಟಿಗಟ್ಟಲೆ ಪ್ರತಿ ತಿಂಗಳು ಸಂಪಾದನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ ಮ್ಯಾಜಿಕ್ ಸ್ಟಾರ್ಟ್ ಮಾಡಿರ್ತಾರೆ ಎಂಬುದು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಮೊದಲೇದಾಗಿ ಯೂಟ್ಯೂಬ್ನಿಂದ ದುಡ್ಡು ಹೇಗೆ ಬರುತ್ತೆ, ಯಾವ ಥರ ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಯೂಟ್ಯೂಬ್ನಿಂದ ದುಡ್ಡು ಬರೋದು ಯೂಟ್ಯೂಬ್ನಿಂದ ಡೈರೆಕ್ಟ್ ಅಲ್ಲ. ಯೂಟ್ಯೂಬ್ನಿಂದ ದುಡ್ಡು ಬರೋದು ನಮ್ಮ ವಿಡಿಯೋಗಳ ಮೇಲೆ ಯೂಟ್ಯೂಬ್ ಅಡ್ವರ್ಟೈಸ್ಮೆಂಟ್ ತೋರಿಸುತ್ತೆ. ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ತೋರಿಸುವಂಥ ಕಂಪ್ನಿಗಳು ಯೂಟ್ಯೂಬ್ಗೆ ದುಡ್ಡು ನೀಡುತ್ತೆ. ಆ ದುಡ್ಡು ನಮಗೆ ಕ್ರಿಯೇಟರ್ಸ್ಗಳಿಗೆ ಯೂಟ್ಯೂಬ್ 35% ಅಷ್ಟು ನಮಗೆ ಶೇರ್ ಕೊಡುತ್ತೆ. ಅದನ್ನೇ ಆಡ್ಸೆನ್ಸ್ ಅಲ್ಲಿ ಬರುತ್ತೆ. ಇದನ್ನೇ ಆಡ್ಸೆನ್ಸ್ ಅಕೌಂಟ್ ಅಂತ ಕರೀತಾರೆ. ಮತ್ತು ಇವಾಗ ಸಣ್ಣ ಪುಟ್ಟ ಕ್ರಿಯೇಟರ್ಸ್ಗಳು ದುಡ್ಡು ಯೂಟ್ಯೂಬ್ನಿಂದ ದುಡ್ಡು ಮಾಡಬೇಕಾದ್ರೆ ಏನೆಲ್ಲ ಕೆಟಗರಿಯನ್ನು ಕಂಪ್ಲೀಟ್ ಮಾಡಬೇಕಂದ್ರೆ, ಒಂದು ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು. ಎರಡನೇದಾಗಿ ಒಂದು ವರ್ಷದಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಅದು ನಡೆಯುತ್ತೆ 4,000 ವಾಚ್ ಟೈಮನ್ನು ಕಂಪ್ಲೀಟಾಗಿ ಪೂರ್ಣಗೊಳಿಸಬೇಕು. ಮತ್ತೆ ಅಲ್ಲದೆ ಶಾರ್ಟ್ಸ್ ವ್ಯೂಸ್ನಿಂದ 90 ದಿನಗಳಲ್ಲಿ ಒಂದು 10 ಮಿಲಿಯನ್ ಅಂತೂ ವ್ಯೂಸನ್ನು ಪಡ್ಕೋಬೇಕು. ಇದರೆಲ್ಲ ರೀಚ್ ಮಾಡಿದರೆ ಯೂಟ್ಯೂಬ್ ನಿಮಗೆ ಆಡ್ಸೆನ್ಸ್ಗೆ ಅಪ್ಲೈ ಮಾಡುತ್ತೆ. ಫ್ರೆಂಡ್ಸ್, ಇಲ್ಲಿ ನಿಜವಾಗಿ ಒಂದು ಮಾತು ಹೇಳಬೇಕು. ಏನಂದರೆ, ಯೂಟ್ಯೂಬ್ನಿಂದ ಅರ್ನ್ ಮಾಡಬೇಕಾದ್ರೆ 2 ಅಥವಾ 3 ದಿನಗಳಲ್ಲಿ ಆಗೋದಿಲ್ಲ. ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ 2 ಅಥವಾ 4 ತಿಂಗಳ ಕಾಲ ವಿಡಿಯೋ ಅಪ್ಲೋಡ್ ಮಾಡ್ತಾ ವೈರಲ್ ಆಗುವವರೆಗೂ ನೀವು ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ಇದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ರೀಚ್ ಏನಾಗುತ್ತೆ. ಪ್ರತಿ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗಳ ನಡುವೆ ನಿಮ್ಮ ಚಾನಲ್ ವಿಡಿಯೋಗಳು ಅಪ್ಲೋಡ್ ಮಾಡುವ ರೀತಿಯಲ್ಲಿ ವೈರಲ್ ಆಗ್ತಾ ಇರುತ್ತೆ. ಇದರಿಂದ ನೀವು ನಿಮ್ಮ ಚಾನಲ್ ವೈರಲ್ ಮಾಡುವ ಸಾಮಾನ್ಯ ಕ್ರಿಯೇಟರ್ಗಳಿಗಿಂತ ಹೆಚ್ಚಿನ ವ್ಯೂಸ್ಗಳು ಪಡೆದುಕೊಂಡರೆ ನಿಮಗೆ ನಿಮ್ಮ ಚಾನಲ್ ದುಡ್ಡು ಬರಲು ಪ್ರಾರಂಭ ಆಗುತ್ತೆ. ನೀವು ಮ್ಯಾಕ್ಸಿಮಮ್ ಅಂದರೆ 1,000 ಸಬ್ಸ್ಕ್ರೈಬರ್ ಪ್ಲಸ್ 4,000 ವಾಚ್ ಟೈಮನ್ನು ಸಂಪೂರ್ಣವಾಗಿ ಕ್ರಿಯೇಟರ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಾಂದರೆ 90 ದಿನಗಳಲ್ಲಿ 10 ಮಿಲಿಯನ್ಗಳಷ್ಟು ವ್ಯೂಸನ್ನು ಪಡ್ಕೋಬೇಕು. ಇದರಿಂದ ನಿಮಗೆ ಯೂಟ್ಯೂಬ್ ದುಡ್ಡು ನೀಡಲು ಸಿದ್ಧವಾಗಿರುತ್ತದೆ. ನೀವು ದುಡ್ಡು ಪಡೆದುಕೊಳ್ಳಲು ಸಿದ್ಧವಾಗಿರುತ್ತೀರಾ. ನೀವು ಯೂಟ್ಯೂಬ್ನಲ್ಲಿ ದಿನಾಲೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇದರಿಂದ ಯೂಟ್ಯೂಬ್ ಅಲ್ಗೋರಿದಮ್ ಏನಾಗುತ್ತೆ ಅಂದರೆ, ನಿಮ್ಮ ವಿಡಿಯೋಗಳನ್ನು ನೋಡುತ್ತೆ ಮತ್ತು ಅದು ನಿಮ್ಮ ಆಡಿಯನ್ಸ್ಗೆ ಶೇರ್ ಮಾಡುತ್ತೆ. ಇದರಲ್ಲಿ ಆಡಿಯನ್ಸ್ ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂತ ಅದರ ಆಧಾರದ ಮೇಲೆ ನೆಕ್ಸ್ಟ್ ವಿಡಿಯೋವನ್ನು, ಸಪೋಸ್ ನೀವು ಒಂದು ವಿಡಿಯೋನ ಶೇರ್ ಮಾಡಿದ್ದೀರಾ, ಅದರ ವ್ಯೂಸ್ ಬರ್ತಾ ಇಲ್ಲ ಅಂದ ಮೇಲೆ ಅದು ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಯಾವುದೇ ರೀತಿ ವ್ಯೂಸ್ ಬರುವುದಿಲ್ಲ. ಇದರಿಂದಾಗಿ ಯೂಟ್ಯೂಬ್ ಅಲ್ಗೋರಿದಮ್ ಏನಾಗುತ್ತಪ್ಪ ಅಂದರೆ, ನೀವು ಮಾಡ್ತಾ ಇರೋ ವಿಡಿಯೋ ಮತ್ತೊಂದು ಕೆಟಗರಿಗೆ ಅಥವಾ ಮತ್ತೊಂದು ಆಡಿಯನ್ಸ್ಗೆ ಸೇರಿಕೊಳ್ಳುತ್ತದೆ. ಇದರಿಂದ ನಿಮ್ಮ ವ್ಯೂಸ್ ಮತ್ತು ವಿಡಿಯೋ ಡೆಡ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಡಿ ಪ್ಲಸ್ ಮುಂದಿನ ಹಂತಕ್ಕೆ ಹೋಗೋಣ. ಯೂಟ್ಯೂಬ್ನಿಂದ ಯಾವ ಹಂತದಲ್ಲಿ ಯಾವ್ಯಾವ ರೀತಿಯಲ್ಲಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದನೇದಾಗಿ ಆಡ್ಸೆನ್ಸ್ ಅಕೌಂಟ್ನಿಂದ ನಿಮ್ಮ ವಿಡಿಯೋದ ಮೇಲೆ ಅಡ್ವರ್ಟೈಸ್ಮೆಂಟ್ ನಡೆದರೆ ಅದು ಆಡ್ಸ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿರುತ್ತೆ. ಅದರಲ್ಲಿ ನಿಮಗೆ ದುಡ್ಡು ಸಿಗುತ್ತೆ. ಎರಡನೇದಾಗಿ ಓನ್ ಬ್ರ್ಯಾಂಡ್ ಅಥವಾ ಓನ್ ಪ್ರಮೋಷನ್ ಆಗ್ತಿತ್ತು. ಮತ್ತು ಏನಪ್ಪ ಅಂದರೆ ಅಪ್ಡೇಟಿಂಗ್ ಮಾರ್ಕೆಟಿಂಗ್ ಆಯಿತು. ಇದರಿಂದ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ಸೆಕೆಂಡಾಗಿ ನಾನು ನಿಮಗೆ ಇವತ್ತು ಆ್ಯಡ್ಸ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ಆ್ಯಡ್ಸಿಂದ ಯಾವ ರೀತಿ ದುಡ್ಡು ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಯೂಟ್ಯೂಬಿನಿಂದ ದುಡ್ಡು ಮಾಡಲು ಏನೆಲ್ಲ ಸಾಮಾನು ಮತ್ತು ವಸ್ತುಗಳು ಬೇಕಾಗುತ್ತೆ ಅಂದರೆ ಏನೇ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ರೀತಿಯ ಖರ್ಚಿರಲ್ಲ ಮತ್ತು ಜಸ್ಟ್ ಒಂದು ಫೋನು ಪ್ಲಸ್ ಇಂಟರ್ನೆಟ್ ಇದ್ದರೆ ಸಾಕು, ನೀವು ಕೂಡ ಯೂಟ್ಯೂಬಿನಿಂದ ದುಡ್ಡು ಅರ್ನ್ ಮಾಡ್ಬೋದು. 30 ದಿನಗಳ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ನೀವು ಕೂಡ ನನ್ನ ಜೊತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾ ನೀವು ಕೂಡ ಅರ್ನ್ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಪ್ಲೀಸ್. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಹೆಲ್ಪ್ ಆಗಿತ್ತಂದರೆ ನೆಕ್ಸ್ಟ್ ವಿಡಿಯೋ ನಾನು 1,000 ಸಬ್ಸ್ಕ್ರೈಬರ್ ಹೇಗೆ ಪಡೆದುಕೊಳ್ಬೇಕಂತ ನಿಮ್ಮಲ್ಲಿ ನೆಕ್ಸ್ಟ್ ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ.